ಅಗ್ನಿ ಸಾಕ್ಷಿ ಇವತ್ತಿನ ಎಪಿಸೋಡಲ್ಲಿ ಗುರುಬಲ ಹಂಗಿದೆ ಹಿಂಗಿದೆ, ಗುರು 1ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಅಂತೆಲ್ಲ ಸತಾಯಿಸ್ತಾರೆ. ಗೋಪಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಾನು ನಿನಗೆ ಹೇಳಿಲ್ಲ ಅಂತೆಲ್ಲ ಹೇಳಿದಾಗ, ಅದೆಲ್ಲ ಆಗ್ಬಿಟ್ರೆ ಲೈಫು ಜಿಂಗನಕ ಅಂತೆಲ್ಲ ಹೇಳಿ ಸತಾಯಿಸ್ತಾರೆ. ನಿಂಗೆ ಗುರುಬಲ ಬಂದಿದೆ, ಎಷ್ಟು ದಿವಸ ಇಲ್ಲದ ಇವಾಗ ಅಂತೆಲ್ಲ ಗೋಪಿ ಸುಮ್ಮನೆ ಇರೋ ಅಂತ ಬೈದು ಬಿಡ್ತಾನೆ. ಇಲ್ಲಿಂದ ಅಗ್ನಿ ಹೋದ್ಮೇಲೆ ಅವ್ರ ತಂಗಿ ಬಂದು ಇಲ್ಲಿ ಗೋಪಣ್ಣ ಎಷ್ಟು ಸಲ ಹೇಳ್ಬೇಕು, ಮೊದಲೇ ಅವ್ನ ಕೋಪದಲ್ಲಿದ್ದಾನೆ, ಮತ್ತೆ ನೀನು ಇದೆಲ್ಲ ಮಾಡ್ತೇನೆ. ಈ ಕಡೆ ಇದು ಸಾಕ್ಷಿ ಅವ್ರ ತಂಗಿ ಫೋನ್ ತೊಗೊಂಡು ನಾನು ಬೇರೆ ಸಾಕ್ಷಿ, ಆ ಸಾಕ್ಷಿ ಬೇರೆ ಅಂತ ಹೇಳಬೇಕು ಅನ್ನೋ ಟೈಮಿಗೆ ಅವ್ರ ತಂಗಿ ಬಂದು ಫೋನ್ ಕಸ್ಕೊಂಡ್ಬಿಡ್ತಾಳೆ. ಅವ್ರ ತಂಗಿ ಬಂದು ಫೋನ್ ಕಸ್ಕೊಂಡು ಕೊಡೆ ಅಂತೆಲ್ಲ ಹೇಳಿದರೆ, ಬೇಡ ಗಣೆ ದೇವ್ರು ಹಿಂಗೆ ಒಳ್ಳೆ ಆಫರ್ ಕೊಟ್ಟಿದ್ದಾನ, ಇದನ್ನೆಲ್ಲ ರಿಜೆಕ್ಟ್ ಮಾಡಬೇಡ ಅಂತೆಲ್ಲ ಹೇಳಿ ಅವ್ರ ತಂಗಿ ಬುದ್ಧಿ ಮಾತಾಡಿ ನೆಕ್ಸ್ಟ್ ಗೋಪಣ್ಣ ಹಿಂಗೆಲ್ಲ ಮಾತಾಡಬೇಡ, ಅವ್ನಿಗೆ ತುಂಬ ಬೇಜಾರಾಗುತ್ತೆ ಅಂತೆಲ್ಲ ಹೇಳಿ ಮೊದಲೇ ಆಫೀಸಲ್ಲಿ PA ಸಿಕ್ಕಿದಾರಂತೆ, PAದು ಸ್ವಲ್ಪ ಜಾತಕ ಸಿಕ್ಕಿದ್ರೆ ಹೆಂಗಿದೆ ಅಂತ ನಾನು ಹೇಳ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾನೆ. ಸುಮ್ಮನೆ ಇರು ಗೋಪಣ್ಣ ಅಂತೆಲ್ಲ ಹೇಳಿ ಬೈದು ಬಿಡ್ತಾಳೆ ಆ ಹುಡುಗಿ ಆದಿತಿ. ಬೈದ್ಮೇಲೆ ಈ ಕಡೆ ಸಾಕ್ಷಿ ಇದು ತುಂಬ ಬೇಜಾರಾಗಿರ್ತಾಳ. ಆ ಕಡೆ ಗೋಪಿ ಕಾಫಿ ತೊಗೊಂಬಂದು ಅರವಿಂದ್ ಅವ್ರಿಗೆ ಯಜಮಾನ್ರೆ ನಿಮಗೆ PA ಸಿಕ್ಕಿದಂದ್ರೆ ಸಿಕ್ಕಿದೆ, ನಿನಗೆ ಹೆಂಗೆ ಗೊತ್ತಂದರೆ ಗ್ರಾಹಕತೆಯಿಂದ ಅಂತ ಎಲ್ಲಿ ಬಿಡಮ್ಮ ಆದಿತಿ, ಕರೆಕ್ಟ್ ಅವನು ಹೇಳ್ತಾ ಇರೋದು, ಇವತ್ತು ಒಳ್ಳೇದಾಗಿದೆ, ನನಗೆ ಒಳ್ಳೆಯ ಹುಡುಗಿ ಸಿಕ್ಕಿದಾಳ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಇವ್ರು ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ನಾನು ಸಿಗಾಕೊಂಡ್ಬಿಟ್ರೆ ಹಿಂಗೆ ಅಂತೆಲ್ಲ ಹೇಳ್ಬೇಕಾರೆ, ಏನು ಡ್ಯಾಡಿ ಹೇಳ್ತಾ ಇದ್ದೀರಿ ನೀವು, ಸಿಕ್ಕಿರೋದು ಸಾಕ್ಷಿ ಹುಡುಗಿ PA ಅಲ್ಲ ಕಣಮ್ಮ, ಅವಳು ಸಾಕ್ಷಿ ಹೆಸರು ಅಂದಾಗ, ಅಯ್ಯಪ್ಪ ಇದೇನು ಗ್ರಾಚಾರ ತಂದೆ, ಮೊದಲೇ ಹುಡುಗಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಣ್ಣಗೆ ಇದೆಲ್ಲ ನೋಡ್ಕೊಂಡು PAಗೆ ಎಲ್ಲ ನೋಡಿ ಆ ಹುಡುಗಿ ಇಷ್ಟ ಆಗಿಬಿಟ್ರೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾ, ಏನಮ್ಮ ಆದಿತಿ ಯೋಚನೆ ಮಾಡ್ತಾ ಇದೆಯಾ ಅಂತೆಲ್ಲ ಹೇಳಿ ಅವ್ರ ಡ್ಯಾಡಿ ಹೇಳಿದಾಗ, ಇಲ್ಲಮ್ಮ ನಾನು ಆಫೀಸ್ಗೆ ಹೋಗ್ಬೇಕು ಗೊತ್ತಾಗ್ತೈತೆ ಅಂತ ಅಲ್ಲಿದ್ದ ಅರವಿಂದ್ ಸರ್ ಹೋಗ್ಬಿಡ್ತಾರೆ. ಅರವಿಂದ್ ಸರ್ ಅಲ್ಲಿದ್ದು ಹೋದ್ಮೇಲೆ ಇವಾಗ ಇವ್ರದ್ದಿದೆ ಗೋಲ್ಡು, ಒಂದು ಅವಕಾಶ ಸಿಕ್ಕಿದೆ, ಬಳಸ್ಕೋಬೇಕು, ನಿನ್ನ ತಂಗಿ ಸಲುವಾಗಾದರೂ ನೀನು ಒಳ್ಳೆ ಕೆಲಸ ಸೇರ್ಕೋಬೇಕು ಅಂತೆಲ್ಲ ಹೇಳಿ ಈ ಕಡೆ ಸಾಕ್ಷಿ ಕಳಿಸಿರೋ ಒಂದು ಡೈಲಿ ಒಂದು ನೋಟಿಫಿಕೇಷನ್ ಬಂದಿದೆ, ಅದು ನೋಡಿ ನಗ್ತಾ ಇರ್ತಾನೆ. ಅದು ಗೊತ್ತಾಗ್ತಾ ಇರಲ್ಲ. ದ್ವಂದ್ವ ಅಂದರೆ ಏನು ಅಂತ ಗೋಪಿನ ಕೇಳಿದ. ಗೋಪಿ ದ್ವಂದ್ವ ಅಂದರೆ ನನಗೆ ಯಾವ ಕನ್ನಡ ಕೇಳಬೇಕು, ಕನ್ನಡ ಬರುತ್ತೆ ಅಂದರೆ ಯಾವ ಕನ್ನಡ, ಉತ್ತರ ಕನ್ನಡ, ನಡು ಕನ್ನಡ, ಹೊಸ ಕನ್ನಡ, ಹಳೆ ಕನ್ನಡದ ಗೋಪಿ ಅದೆಲ್ಲ ತಲೆ ತಿನ್ನಬೇಡ ಗೋಪಿ, ನಾನು ಹೇಳಿದಷ್ಟೇ ಕೇಳಿ, ದ್ವಂದ್ವ ಅಂದ್ರೇನು ಅಂತೆಲ್ಲ ಹೇಳಿದ. ಬೈದು ಅಲ್ಲಿದ್ದ ಗೋಪಣ್ಣ ನೀನು ನಡಿ ಅಂತೆಲ್ಲ ಅವ್ರ ತಂಗಿ ಆ ರೀತಿ ಬಂದು ಕಳಿಸಿ, ಅದು ದ್ವಂದ್ವ ಅಂದರೆ ಅಪ್ಪ ನೀನು ಇಬ್ಬರು ಜಗಳ ಮಾಡ್ದೆ, ಅಪ್ಪ ತಂದೆ ಕರೆಕ್ಟ್ ಅಂದರೆ ನಿಂದೆ ಕರೆಕ್ಟ್ ಅಂತೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನೇನು ಮಾಡ್ತೀನಿ, ನಾನೇನಾಗುತ್ತೆ ಅಂತ ಏನು ಅಂದರೆ ಕನ್ಫ್ಯೂಸನ್ ಆಗಿರ್ತೀನಿ, ನಾನು ಕನ್ಫ್ಯೂಸ್ ಆಗಿರೋದೆ ಅಂತೆಲ್ಲ ಹೇಳ್ತಿರ್ತಾ ಅವ್ರ ತಂಗಿ. ಹೌದಾ ಕನ್ಫ್ಯೂಸನಾ, ಸರಿ ಆದಿ ಅಂದೆ ಅಂದರೆ ಸ್ಟಾರ್ಟಿಂಗು ಎಂಡಿಂಗು ಎಲ್ಲ ಅದನ್ನೆಲ್ಲ ಇಂಗ್ಲೀಷೊಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಒಂದು ಮೆಸೇಜ್ ಬಂದಿರೋದು ನೋಡಿ, ಹ್ಞೂ ಅಣ್ಣ ಅಷ್ಟೇ ಅಂತೆಲ್ಲ ಹೇಳ. ಒಂದು ಕೆಲಸ ಮಾಡು, ಅವ್ರನ್ನ ಕರೆದು ಕಾಫಿ ಕರೆದು ಇಬ್ರು ಕುಂತು ಮಾತಾಡ್ಬಿಟ್ರೆ ಅದೇ, ಬೇಡಪ್ಪ ಆದಿತಿ ಹೇಳ್ದಂಗೆ ಕೇಳಿ ನಾನು ಅವ್ರಿಗೆ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದೆ, ಹುಡುಗ ಆಗಿಬಿಟ್ರೆ ಹೆಂಗೆ ಮಾಡಲಿ, ನಾನು ಬೇಡ ಅಂತೆಲ್ಲ ಹೇಳಿ ಸುಮ್ಮನೆ ಆದಾಗ ಕನ್ವಿನ್ಸ್ ಮಾಡ್ತಾನೆ. ನಿಮ್ಮಮ್ಮನ ಆಸೆನೂ ಇದೇ ಆಗಿತ್ತಮ್ಮ, ನಿನ್ನ ಲೈಫಲ್ಲಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತೆಲ್ಲ ಹೇಳಿ ಇಲ್ಲಿ 3 ಜನ ರೂಮ್ ಒಳಗೆ ಕುಂತು ಮಾತಾಡ್ತಾರೆ. ರೂಮ್ ಒಳಗೆ 3 ಜನ ಕುಂತು ಮಾತಾಡ್ಬೇಕಾದ್ರೆ ಏನು ಅಂತೆಲ್ಲ ಇವ್ರು ಬಂದು ಕೇಳಿದಾಗ ಸಾಕ್ಷಿ ಕೆಲಸ ಸಿಕ್ಕಿದೆ, ಕೈಯಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆದರೂ ಅದೇನು ಕೆಲಸ ಸಿಕ್ಕಿದೆ, ಹೆಂಗೋ ಸಿಕ್ಕಿದೆ ಅಂತ, ಅಯ್ಯೋ ಈ ದಿವಸ ಕೇಕ್ ಮಾಡ್ತಿದ್ದಲ್ಲಮ್ಮ, ಇವಾಗ ಜಿಲೇಬಿ ಮಾಡೋ ಕೆಲಸನೂ ಸಿಕ್ಕಿರ್ಬೋದು ಅಂತೆಲ್ಲ ಹೇಳಿ ತಮಾಷೆ, ಇಲ್ಲಾಂದರೆ ಪಾತ್ರೆ ತೊಳೆಯೋದು ಗುಡಿಸೋದೆಲ್ಲ ಸಿಕ್ಕಿರ್ತೈತಿ ಅಂತೆಲ್ಲ ಹೇಳ್ತೈತಾ. ಅದು ಪುಟ್ಟ ಹೋಗ್ಲಿ ನೀವು 3 ಜನ ನಿಮ್ಮ ಸಂತಾಪ ಅಲ್ಲ, ಹೆಂಗೆ ಮಾತಾಡ್ತಾ ಇದ್ದಾರೆ ಮಾವ ಇವರು ಅಂದಾಗ, ನೋಡಮ್ಮ ಸಾಕ್ಷಿ ನನ್ನ ಮೇಲೆ ಪ್ರಮಾಣ ಮಾಡಿ, ನಿನಗೆ ನೀನು ಮಾಡ್ತಾ ಇರೋ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಇಲ್ಲ ತಾನೇ, ನೀನು ಮಾಡ್ತಾ ಇರೋದು ಅಂತೆಲ್ಲ ಹೇಳಿ ಬೈದ್ಬಿಡ್ದ. ನನ್ನ ಮೇಲೆ ಆಣೆ ಮಾಡಿ ಹೇಳ ಅಂದಾಗ ಅವಾಗ ಸುಮ್ಮನೆ ಆಗ್ತಾ. ನೆಕ್ಸ್ಟ್ ಬಂದು ಮಾವ ಎಲ್ಲ ಹೋಗಿದ್ರು ನೀವು ಬೆಳಗ್ಗೆ ಅಂತ ಅವ್ರ ತಂಗಿ ಕೇಳಿದಾಗ ಭೂಮಿ ಕೇಳಿದಾಗ, ಅದು ಕಣಮ್ಮ ಗಾಡಿಗೆ ಹೇರ್ ಹಾಕ್ಸ್ಕೊಂಡು ನಿಮ್ಮ ಅಕ್ಕ ಏನಂದಳಂತ ಆಕಿ ರೆಡಿಯಾಗಿ ಬರ್ತಾನೆ. ಅದೇ ಟೈಮಿಗೆ ಇವ್ರು ಫೋನ್ ಮಾಡ್ತಾರೆ, HR ಫೋನ್ ಮಾಡಿ ಮನೆ ಅಡ್ರೆಸ್ ಕೇಳ್ತಾರೆ. ಕಾರ್ ಕಳಿಸ್ಬೇಕಲ್ಲ ಅವರು. ಈ ಕಡೆ ಇವರು ಹೊರಗೆ ಹೋಗ್ಬೇಕಂತ ಬಂದಾಗ ಕಾರು ಇದು 2 ವೀಲರ್ ಪಂಚರ್ ಆಗುತ್ತೆ. 2 ವೀಲರ್ ಪಂಚರ್ ಆದಾಗ ನೋಡಿ ಮತ್ತೆ ಇದೇನೇ ಇದು ಟೂಸ್ ಅಂತು ಗಾಡಿ ಟೈರು, ಸರಿ ಆಟೋನಾಗ ಹೋಗ್ತೀನಿ ಅಂತೆಲ್ಲ ಹೇಳಿದ್ರೆ ಈ ಕಮಿಷನರ್ ಮೇಡಮ್ ಫಸ್ಟ್ ದಿವಸನೇ ಲಾಸ್ಟ್ ಅಂತ. ಅದೇ ಟೈಮಿಗೆ ಕಾರ್ ಬರುತ್ತೆ ಕಂಪ್ನಿ ಕಾರ್ ಬಂದಾಗ ಸಾಕ್ಷಿ ಕಾರ್ ಒಳಗೆ ಕುಂತ್ಕೊಂಡು ಅವ್ರ ಮಾವಾಗೂ ಅವ್ರ ತಂಗಿ ಭೂಮಿಗೂ ಬಾಯ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇದು ನಾಳೆ ಎಪಿಸೋಡ್ ಆಗುತ್ತೆ.